ಈಗಿನ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್ ಅವರ ಜೊತೆಯಾಗಿ ವಿಶೇಷವಾಗಿ ಅವತ್ತಿಲ್ಲಿ ಅವರ ಪೂಜೆಗೋಸ್ಕರ ನಾನು ಅವ್ರ ಜೊತೆಯಲ್ಲಿ ಇಲ್ಲಿ ಬಂದಿದ್ದೆ. ಅವತ್ತು ಕೆಲವು ಜನರ ಪ್ರೇಮಿಗಳೆಲ್ಲ ನನ್ನ ಜೊತೆಯಾಗಿದ್ದಾಗ ಒಳಗಡೆ ಅವ್ರಿಗೆ ಕರೆಸಿ ಒಂದು ಮೆಮೊರಿನ ರೆಡಿ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಮತ್ತು ಅವ್ರ ಜೊತೆಯಲ್ಲಿ ಗಾಡಿಯಲ್ಲಿ ನನ್ನ ಗುಲ್ಬರ್ಗ ಏರ್ಪೋರ್ಟ್ ಹೋಗುವವರೆಗೂ ಅವ್ರ ಜೊತೆಯಲ್ಲಿ ಕುಂತು ಅರ್ಧ ಗಂಟೆ ಇದರ ಬಗ್ಗೆ ನಾನು ಚರ್ಚೆ ಮಾಡ್ಕೊತ ಹೋಗಿದಂತೂ ನಾನು ಅವತ್ತು ಕೂಡ ಕೆಲವು ಮಂದಿ ಪತ್ರಿಕೆಗಳಿಗೆ ಕೂಡ ಹೇಳಿದೆ, ಅವ್ರಿಗೆ ಕೂಡ ಮಾತು ಕೂಡ ಆಡಿಸಿದೆ. ತತ್ಮಾರ ಆಶಾವಲ್ಲಿಂದ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿ ದೇವೇಂದ್ರ ಫಡ್ನವೀಸ್ ಸಾಹೇಬ್ ಇವರವರಿಂದ ನಾನು ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ, ಇದು ಭರಣಿ ಆಗುವವರೆಗೂ ಬಿಡೋದಿಲ್ಲ, ನಾವು ನಿಮ್ಮ ಜೊತೆಯಾಗಿರ್ತೀವಿ, ನೀವು ಯಾವಾಗ ಕರ್ತೀವೋ ನಾವು ಬರ್ತೀವಿ, ನಿಮ್ಮ ಜೊತೆ ನಾವು ಕೂಡ ಪಾಲ್ಗೊಳ್ತೀವಿ ಅಂತಕ್ಕಂಥ ಕೂಡ ನಾನು ಹೇಳಿದೆ. ಇದು ನೋಡಿದ ತಕ್ಷಣವೇ ಕೇಂದ್ರ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ ಸರ್ಕಾರದಲ್ಲಿ ಆಗಿರ್ಬೋದು, ಜೊತೆಯಲ್ಲಿ ನಾನು ಬರ್ತೀನಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾಕೆ ಹೈಯೆಸ್ಟ್ ಜನ ಇಲ್ಲಿ ಒಂದೇ ರಾಜ್ಯದಲ್ಲಿ ಬರ್ತಾರೆ ಅನ್ನೋಪ್ಲೇ ಇಲ್ಲ. ಇವತ್ತು ಆಂಧ್ರ ನೋಡಿರ್ಬೋದು, ತೆಲಂಗಾಣ ನೋಡಿರ್ಬೋದು, ಮಹಾರಾಷ್ಟ್ರ ನೋಡಿರ್ಬೋದು, ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ಜನರು ಬರ್ತಕ್ಕಂಥದ್ದು ಕೂಡ ನಾನು ಕೂಡ ನೋಡಿದೆ. ನಾನು ಇಲ್ಲಿ ಏನಾರ ಹುಣ್ಣಿ ಬಂದ್ರೆ ನನ್ನ ಗಾಡಿ ಭಾಳ ದೂರ ನಿಲ್ಲಿಸ್ಬರ್ಬೇಕಾಗ್ತಿತ್ತು ನಮಗೆ. ಯಾಕಂದ್ರೆ ಈಗ ಒಬ್ಬ ಶಾಸಕರಿಗೆ ಬರಲಿಕ್ಕೆ ಪರಿಸ್ಥಿತಿ ಏನಂದ್ರೆ ಸಣ್ಣ ಜನರ ಸಮಸ್ಯೆಗಳು ಎಷ್ಟು ಇರ್ಬೋದು ಅಂತಕ್ಕಂಥದ್ದು ಕೂಡ ನಾನು ನೋಡಿ ನಾನು ಅವ್ರಿಗೆ ಕೇಳಿದೆ. 2 ಸರ್ತಿ ಅವ್ರು ಕೇಳಿದ್ರೆ 2 ಅಧಿವೇಶನ ಮುಗಿದವು. ನಾನು ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಕೂಡ ನಾನು ಅಧಿವೇಶನ ಚರ್ಚೆ ಮಾಡ್ತೀನಿ ಅಂತ. ಯಾಕಂದ್ರೆ ಇವತ್ತು ಪಾಲ್ಗೊಳ್ಳೋಕ್ಕಿಂತ ಪೈಲೇ ಇದು ನಾನು ಕೊಟ್ಟಿದ್ದೀನಿ. ಆದ್ರೆ ಇವತ್ತು ನಿಮ್ಮ ನೇತೃತ್ವದಲ್ಲಿ ಇದು ನಡೀತಾ ಇದೆ, ಒಳ್ಳೆಯ ದಿನಗಳು ಬಂದವ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿವರೆಗೆ ಒಬ್ಬೊಬ್ಬರು ಮಾತಾಡ್ತಿದ್ದೆವು ಅಭಿವೃದ್ಧಿ ಆಗ್ಬೇಕಂತ ಹೇಳಿ. ಆದರೆ ಇವರೊಂದು ನೇತೃತ್ವ ಮತ್ತು ಶಿವಕುಮಾರ್ ನಾಟಕಗಳ ನೇತೃತ್ವದಲ್ಲಿ ಇದನ್ನು ತಗೊಂಡು ಹೋರಾಟ ಮಾಡ್ತಾ ಇದ್ದೀರಿ. ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿ ಇರ್ತೀವಿ. ಮತ್ತು ನಾವು ಕೆಲವು ದಿನಗಳ ಹಿಂಗಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ತಕ್ಷಣ ಯಡಿಯೂರಪ್ಪ ಸಾಹೇಬರು ಗುಲ್ಬರ್ಗ ಏರ್ಪೋರ್ಟ್ನಲ್ಲಿ ಬಂದ ತಕ್ಷಣ ಅವ್ರು 10 ಕೋಟಿ ರೂಪಾಯಿ ಗಂಗಾಪುರ ದೇವಸ್ಥಾನಕ್ಕೆ ನಾವು ಕೊಡ್ತೀನಿ ಅಂತಕ್ಕಂಥ ದುಡ್ಡು ಕೂಡ ರಿಲೀಸ್ ಮಾಡಿದ್ರು. ಅದು ಯಾವ ಕಾರಣಗಳಿಂದ ಅಭಿವೃದ್ಧಿ ಆಗಲಿಲ್ಲ ಗೊತ್ತಿಲ್ಲ. ನೀವು ಕೇಳ್ತಾ ಇದ್ದೀನಿ, ಅದು ದುಡ್ಡೇನು ವಾಪಸ್ ಹೋಗಿದೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದೆ. ಯಾಕಂದ್ರೆ ಅವ್ರಿಗೆ ಶಾಸಕರಂತ M. ಪಾಟೀಲ್ ಸಾಹೇಬ್ರು ಇದ್ದರು, ಅವ್ರನ್ನೂ ಅವ್ರ ಜೊತೆಯಾಗಿದ್ದರು. ಅವರು ಕೂಡ ಬಂದ 10 ಕೋಟಿ ಸರಿ ಒಂದು 50 ಕೋಟಿ ರಿಲೀಸ್ ಮಾಡ್ರಿ ಅಂತಕ್ಕಂಥದ್ದು ಕೂಡ ನಾವು ಉದ್ಯೋಗ ಹೇಳಿದ್ರು. 10 ಕೋಟಿ ಅನ್ನೋದಂತ ಖರ್ಚು ಮಾಡಿ ನಾವು ಬೇಕಾದ್ರೆ ಮತ್ತೆ ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರು ಕೂಡ ನಮ್ಗೆ ಹೇಳಿದರು. ಆದರೆ ಇವತ್ತು ಇಲ್ಲಿ 50 ಕೋಟಿ 100 ಕೋಟಿ ಕೊಟ್ಟರು ಆಗೋದ್ರೆ ಇವತ್ತೇನು ಕಾಶಿ ವಿಶ್ವನಾಥರ ಯಾವ ರೀತಿ ಆಗಿದೆ ಅದ್ರ ರೀತಿ ಆಗ್ಬೇಕು ಅಂತಕ್ಕಂಥದ್ದು ಕೂಡ ಗಂಗಾಪುರ ಜನರು ಕೂಡ ಎಲ್ಲರೂ ಆಸೆ ಇದೆ. ಇಡೀ ಕಲಬುರಗಿ ಜಿಲ್ಲೆ ಜನರು ಕೂಡ ಆಸೆ ಇದೆ. ದತ್ತನ ಎಲ್ಲ ಭಕ್ತಾದಿಗಳು ಕೂಡ ಅದು ಆಸೆ ಇರತಕ್ಕಂಥ ಕೆಲಸ. ಆದರೆ ಇವತ್ತು ನಿಮ್ಗೆ ಅಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ, ನಾವು ಏನೇನು ಹೋರಾಟಗಳು ತಗೊಂಡಿದ್ದೀರಿ ಅದು ಜೊತೆಯಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರ BJP ಸರ್ಕಾರ ಇರೋದ್ರಿಂದ, ಕೇಂದ್ರದಲ್ಲಿ ಕೂಡ BJP ಸರ್ಕಾರ ಇರೋದ್ರಿಂದ ನಿಮ್ಮ ಜೊತೆಯಾಗಿ ನಾವು ಬರ್ತೀವಿ. ಇಲ್ಲ ನಮ್ಮ ಜೊತೆಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಇದು ಮುಗಿದ ತಕ್ಷಣ ನಾವು ದಿಲ್ಲಿಗೂ ಹೋಗೋಣ, ಮಹಾರಾಷ್ಟ್ರಕ್ಕೂ ಹೋಗೋಣ. ನಮ್ಮಿಂದ ಏನು ಸಾಧ್ಯ ಆಗ್ತದೆ ನೀವು ಯಾವಾಗ ಕರೆದ್ರು ಕೂಡ ನಾನು ನಿಮ್ಮ ಜೊತೆಗೆ ಬರ್ಲಿಕ್ಕೆ ನಾನು ಯಾವತ್ತೂ ಸಿದ್ಧ ಇದ್ದೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಬರ್ತೀನಿ. ಕೇಂದ್ರ ಸರ್ಕಾರದಲ್ಲಿ ನಾನು ಸಮಯ ಟೈಮ್ ತಗೋತೀನಿ ಮಂತ್ರಿಗಳದು. ಇವತ್ತು ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿಗಳು ಕೂಡ ಸಮಯ ತಗೋತೀನಿ. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ತತ್ತ ಮಹಾರಾಜರ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಇಲ್ಲಿ ಕುಂತಂತೂರು ಮತ್ತು ಗಂಗಾಪುರ ಜನರ ಹರೊಬ್ಬರು ಕೂಡ ಪಾತ್ರ ಇದೆ ಇದರೊಳಗೆ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಹೇಳಬೇಕಾಗಿದೆ. ಯಾವತ್ತೂ ಕೂಡ ನಾವು ಇವತ್ತು ಹೇಳಿದ್ರೆ ನಾ ಇನ್ನೂ ಒಂದೊಂದು ದಿನ ಕಮ್ಮಿ ಬರಲಿಕ್ಕೆ ಖಾಲಿ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ಹರು ಗುರುವಾರ ನಮ್ಮ ಮನೆಗೆ ಬರ್ತಾರೆ. ಹರು ಗುರುವಾರ ನಾನು ಬೆಂಗಳೂರು ಕಮಿಟಿ ಮೀಟಿಂಗ್ ಇರೋಲ್ಲಿ ನಾನು ಅಲ್ಲಿ ಇರ್ತಿದ್ದೆ. ಆದರೂ ನಮ್ಮ ಮನೆಗೆ ಕೂಡ ಬಂದಾಗ ಒಮ್ಮೊಮ್ಮೆ ಹೇಳ್ತಾರೆ ಅಲ್ಲಿ ಏನ್ರಿ ಏನು ವ್ಯವಸ್ಥೆನೇ ಇಲ್ಲ ಅಂತೇಳಿ. ಈ ರೀತಿ ಅನೇಕ ವರ್ಷಗಳಿಂದ ಈ ದತ್ತ ಮಹಾರಾಜರ ಸ್ಥಾನದಲ್ಲಿ ಅನೇಕ ಜನರು ಬರೋದು ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತು ನೀವು ಯಾವತ್ತೂ ಹೋರಾಟ ಕೈಗೆತ್ತಿಕೊಂಡಿದ್ದೀರಿ. ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ಒಂದಿನ ಜಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀವಿ. ನಮ್ದೇನೇನು ಬೆಂಬಲ ಬೇಕು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿರ್ತಿದ್ದೀವಿ. ಇಲ್ಲಿ ಶಾಸಕರಾಗಿರ್ಬೋದು, ಕಲಬುರಗಿ ಜಿಲ್ಲೆಯ ಸಚಿವರಾಗಿರ್ಬೋದು, ಎಲ್ಲರ ಹತ್ರ ನಾವು ಪಾರ್ಟಿ ಪಕ್ಷ ಅಂತಕ್ಕಂಥದ್ದು ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಯಾವ ಪಾರ್ಟಿ ಪಕ್ಷ ಮರೆತು ಹರೊಬ್ಬರು ಕೂಡ ದತ್ತ ಮಹಾರಾಜರು ನಮ್ಮ ಭಕ್ತಾದಿಗಳು ಕೂಡ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಿ ದತ್ತ ಮಹಾರಾಜ ದೇವಸ್ಥಾನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ ಇವತ್ತು ಕೂಡ ನಿನ್ನೆ ನನಗೆ ಮಾತಾಡಿದಾಗ ಹೇಳಿದ್ರೆ ಒಂದಷ್ಟು ನೀವು ಬಂದು ಹೋಗ್ಲೇಬೇಕಂತ ಹೇಳಿ ಇವತ್ತು ಬೇರೆ ಕಾರ್ಯಕ್ರಮ ತಡವತ್ತಿಲ್ಲ, ಬೆಳಿಗ್ಗೆ ಜಲ್ದಿ ಬರ್ತೀನಿ ಅಂತಿದೆ, 3 ಗಂಟೆ ಆದ್ಮೇಲೆ ಬರ್ರಿ ಅಂತಂದ್ರು. ಆದರೆ ಇವತ್ತು ಬಂದು ಮೂಸನ ಹುಡುಗಿಯಲ್ಲಿ ಹುಬ್ಬಳ್ಳಿ ಬೆಳಗಾವಿ ಡಿಸ್ಟಿಕ್ ಉಳುವಿದಾಗ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗೋದಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಬಂದು ದತ್ತನ ಆಶೀರ್ವಾದ ತಮ್ಮೆಲ್ಲರಿಗೂ ಭೇಟಿಯಾಗಿ ಖುಷಿಯಾಯಿತು. ನಮ್ಮ ಬೆಂಬಲ ಯಾವತ್ತೂ ಕೂಡ